ಈಗ ಬಿಜೆಪಿಯ ಮೈನಸ್ ಅಫ್ಕೋರ್ಸ್ ಪ್ಲಸ್ಸು ಮೈನಸ್ಸು ಡಿವಿಷನ್ನು ಮಲ್ಟಿಪ್ಲಿಕೇಶನ್ ಎಲ್ಲವೂ ಇದ್ದೇ ಇರುತ್ತೆ ರಾಜಕಾರಣದಲ್ಲಿ. ಸಿದ್ದೇಶ್ವರ ರೇಣುಕಾಚಾರ್ಯ ಅವರ ಬಣ ರಾಜಕೀಯ ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ, ಸಮೀಲ ಸರ್ ಕೂಡ ಹೇಳ್ತಾ ಇದ್ರು. ಅದೇ ಪಾಯಿಂಟ್ ಕೂಡ ಇಲ್ಲಿ ಬಿಜೆಪಿಗೆ ಮೈನಸ್ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಒಳೇಟು ಭಯ ಇದಂತೂ ಎಲ್ಲ ಟೈಮಲ್ಲೂ ಇದ್ದೇ ಇರುತ್ತೆ. ಆಯಾ ಪಕ್ಷಗಳಲ್ಲೇ ಒಳೇಟು ಅಂದರೆ ಅಲ್ಲಿ ಇನ್ನಥೆಂಟಿಕ್ ಆಗಿ ವೋಟ್ ಮಾಡುವಂಥದ್ದು. ಸತತ ಸೋಲಿನ ಇತಿಹಾಸ ಅಲ್ಲಿದೆ. ಯಾಕಂದರೆ ಸತತ 4 ಬಾರಿ ಕಾಂಗ್ರೆಸ್ನಿಂದ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದಿರೋದ್ರಿಂದ ಆ ಒಂದು ಛಾಯೆ ಕೂಡ ಇಲ್ಲಿ ಬಿಜೆಪಿಗೆ ಮೈನಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಸದ್ಯಕ್ಕಿದೆ. ಸಿದ್ದೇಶ್ವರ ರೇಣುಕಾಚಾರ್ಯ ಬಣ ರಾಜಕೀಯ ಇದೆಯಲ್ಲ, ಈ ಬಣ ರಾಜಕೀಯ ಎಷ್ಟರ ಮಟ್ಟಿಗೆ ಅಲ್ಲಿ ಮೈನಸ್ ಆಗಬಹುದು ಅನ್ನೋದನ್ನ ನೋಡ್ತಾ ಹೋದ್ರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಖಂಡಿತ ಆಗುತ್ತೆ. ಆದರೆ ಕಾಂಗ್ರೆಸ್ನ ಯಾಕೆ ಅಲ್ಲಿ ಬೆಂಬಲಿಸಬಾರದು ಅಂತ ಹೇಳೋಕೆ ಜನರನ್ನ ಮಾತನಾಡ್ದಾಗ ಅವರಿಂದ ಸಿಕ್ಕಂತ ಉತ್ತರ ಕುಟುಂಬ ರಾಜಕಾರಣ ಹಾಗಿದೆ. ಆದ್ರೆ ಆ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅಂತ ತಿಳ್ಕೊಳ್ಳೋಕೆ ರಾಜಕಾರಣ ಒಪ್ಕೊಂಡೇ ಬಂದಿದ್ದಾರಲ್ಲ, ಹೌದೌದು, ಎಷ್ಟು ಅಂದ್ರೆ ಆ ಚರ್ಚೆಗೆ ಮಹತ್ವನೇ ಇಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಯಾಕೆ ಸರ್ ಈಗ ನಾವು ನೆಕ್ಸ್ಟ್ ಈ ಒಂದು ಪ್ಯಾಟರ್ನ್ ಬದಲಾಗಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಏನ್ ಟಿಕೆಟ್ ಕೊಡಬಾರ್ದು, ಟಿಕೆಟ್ ಕೊಡಬಾರ್ದು ಅಷ್ಟೇ. ಏನು ಸೋಲ ಗೆಲುವ ಏನಾಗುತ್ತೋ ಆಗ್ಲಿ ಅಂತ ಮಕ್ಕಳಿಗೆ ಟಿಕೆಟ್ ಕೊಡಬಾರ್ದು. ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಎಲ್ರಿಗೂ ಟಿಕೆಟ್ ಕೊಡ್ಕೊಂಡು ಕೂತ್ಕೋತಾರಲ್ಲ ಇನ್ನೇ. ಓಕೆ, ಹಾಗಾದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥಿಗೆ ಟಿಕೆಟ್ ಕೊಡೋದು ಪಕ್ಕ ಅಂತ ಆದ್ರೆ ಯಾವ ಅಂಶಗಳನ್ನ ಆಧರಿಸಿ ಕೊಡಬಹುದು? ಈಗ ಒಂದು ಅವರ ಅಸೆಂಬ್ಲಿ ಕ್ಷೇತ್ರ ಅವ್ರಿಗೆ ಹೋಲ್ಡ್ ಇದೆ. ಲಿಂಗಾಯತ ಸಮುದಾಯದ ನಾಯಕರು, ಅದು ಅವ್ರ ಮನೆಯವರೇ ಅಲ್ಲಿ ಪ್ರಭಾವಶಾಲಿಗಳಾಗಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಟಿಕೆಟ್ ಕೊಟ್ಟ ಅಂತಂದ್ರೆ ಅಲ್ಲಿ ಅಲ್ಪಸಂಖ್ಯಾತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಲಿಂಗಾಯತ ಸಮುದಾಯನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಅದರಲ್ಲಿ ಯಾಕೆ ಆ ಪ್ರಶ್ನೆ ಇಲ್ಲಿ ಉದ್ಭವಿಸ್ತು ಅಂತ ಹೇಳಿದ್ರೆ, ವೈ ದೇ ಆರ್ ಡಿಲೇಯಿಂಗ್? ಇಷ್ಟು ಪಕ್ಕ ಇರುವಾಗ ಯಾಕೆ ಅವರು ಬೇಗನೆ ಅನೌನ್ಸ್ ಮಾಡಬಹುದಾಗಿತ್ತು? ಯಾಕೆ ಅಪೋನೆಂಟ್ ಮೂವ್ನ ನೋಡ್ಕೊಂಡು ಮಾಡ್ತಾ ಇದ್ದಾರೆ? ಈಗ ಬೇರೆಯವ್ರನ್ನ ಕರ್ಕೊಂಡು ಬಂದು ಏನಾದ್ರು ಮಾಡುವಂತ ಸಾಧ್ಯತೆ ಇದೆಯಾ? ಆಲ್ರೆಡಿ ಚರ್ಚೆಗಳು ಮಾಡಬೇಕಿತ್ತು, ಮತ್ತೆ ಇಷ್ಟೊತ್ತಿಗೆ ಆಲ್ರೆಡಿ ಒಂದು ಸ್ವರೂಪ ಸಿಗ್ಬೇಕಿತ್ತು. ಅವರು ಮೋಸ್ಟ್ಲಿ ಸ್ವಲ್ಪ ಇಂಟರ್ನಲ್ ಗೊಂದಲಗಳು ಅವರು ಎಲ್ಲ ಬಗೆಹರಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಈಗ ಅಜಯ್ ಕುಮಾರ್ ಅವ್ರನ್ನೇನಾದ್ರೂ ಈ ಕಡೆ ಕರ್ಕೊಂಡು ಬಂದು ಕೊಡುವಂತ ಸಾಧ್ಯತೆ ಏನಿಲ್ಲ ಅಂತ ಅಜಯ್ ಕುಮಾರ್ ಕರ್ಕೊಂಡ್ಬಂದು ಅವ್ರಿಗೆ ಟಿಕೆಟ್ ಕೊಟ್ಟು ಆ ಸಾಧ್ಯತೆ ನಾವು ಕಾಣ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಈಗ ಕೊಡದೆ ಇರೋದು ಪಕ್ಕ ಆದ್ರೆ ಅಲ್ಪಸಂಖ್ಯಾತರ ಮತಗಳೇನಾದ್ರು ಬಿಜೆಪಿ ಹೋಗ್ಬಿಡುತ್ತೆ ಇಲ್ಲ. ಹಾಗಾಗಿ ಅದನ್ನ ಕನ್ಸಿಡರ್ ಮಾಡೋಕೆ ಅಲ್ಪಸಂಖ್ಯಾತ ಸಮುದಾಯಗಳು ಅಲ್ಲಿ ಒಂದು ರೀತಿಯಲ್ಲಿ ಅನಿವಾರ್ಯವಾದಂತಹ ಪರಿಸ್ಥಿತಿನಲ್ಲಿದ್ದಾರೆ. ಮತ್ತು ಅವರಿಗೆ ಆಲ್ಟರ್ನೇಟಿವ್ ಇಲ್ಲ. JDS ಆವಾಗ ಬಿಜೆಪಿಯಿಂದ ದೂರ ಇತ್ತು. ಸೈಫುಲ್ಲಾ ಅಂತ ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ರು. ಹೀಗಾಗಿ ಅವರಿಗೆ 26,000 ಕೊಟ್ಟರು. ಮತ್ತು ಅಲ್ಪಸಂಖ್ಯಾತರು ಒಂದು ಅಧಿಕೃತ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಇವ್ರು ಗೆದ್ರು, ಸರ್ ಇದು ಶಾಮನೂರ್ ಗೆದ್ರು ಅಲ್ಲ. ಈಗ ಒಂದು ವರ್ಗದವರಿಗೆ ಈ ರೀತಿಯಾದಂಥ ಒಂದು ಸಂದಿಗ್ಧ ಸ್ಥಿತಿ ಇದೆಯಲ್ಲ, ಅವರಿಗೆ ಮಣೆ ಹಾಕದೇ ಇದ್ರೂ ಕೂಡ ಬಿಡೋ ಅವ್ರು ನಮಗೆ ಓಟ್ ಹಾಕ್ತಾರೆ ಅಂತ ಅನ್ನೋದು ವರಾನ ಶಾಪನ? ಅದು ಒಳ್ಳೆ ನಡವಳಿಕೆ ಅಲ್ಲ. ಸಮುದಾಯಗಳನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಂಡಂಗಾಗುತ್ತೆ, ಟೇಕ್ ಇಟ್ ಗ್ರಾಂಟೆಡ್ ಅನ್ನೋ ಥರ ಆಗುತ್ತೆ. ಬಟ್ ಇಂಥ ಸಂದರ್ಭದಲ್ಲಿ SDPI ಇರಬಹುದು, OIC ಹೈದರಾಬಾದ್ನ MIM ಪಾರ್ಟಿಗಳು ಅವರು ಕ್ಯಾಂಡಿಡೇಟನ್ನ ಫೀಲ್ಡ್ ಮಾಡ್ತಾರ. ಅವರೇನಾದರೂ ಅಲ್ಲಿ ಅಲ್ಪಸಂಖ್ಯಾತರ ಮತಗಳಿಗೆ ದೊಡ್ಡ ಸ್ಟ್ರಾಂಗ್ ಆಗಿರೋ ಲೀಡರ್ನ ಫೀಲ್ಡ್ ಮಾಡಿ ಅದೇನಾದ್ರು ಬ್ರೇಕ್ ಆಗುತ್ತಾ ಅನ್ನೋದನ್ನ ನಾವು ಅದನ್ನು ಕಾದು ನೋಡಬೇಕಾಗಿದೆ. ಇಟ್ ಈಸ್ ಟೂ ಅರ್ಲಿ ಟು ಸೇ. ಓಕೆ, ಈಗ ನೀವು ಕಂಡ ಹಾಗೆ, ಯಾಕಂದ್ರೆ ನಿಮಗೆ ಇನ್ಸೈಡ್ ಸ್ಟೋರಿಗಳೆಲ್ಲ ಗೊತ್ತಿರುತ್ತೆ. ಈ ಸಿದ್ದೇಶ್ವರ ಮತ್ತು ರೇಣುಕಾಚಾರ್ಯರ ಈ ಬಣ ರಾಜಕೀಯ ಇದೆಯಲ್ಲ, ಯಾರು ತುಂಬಾ ಬಲವಂತರು ಅಂತೀರಿ ನೀವು? ಹಂಗೇನು ಹೇಳಕ್ಕಾಗಲ್ಲ. ಅಲ್ಲಿ ಬಲವಂತರು ಈಗ ಯಾರು ಬಲ ಇರ್ಲಿ ಇರ್ದಲೇ ಇರ್ಲಿ, ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಇದ್ದಾರೆ, ಅವ್ರಿಗೆ ಕ್ಯಾಂಡಿಡೇಟ್ ಇಷ್ಟ ಇರ್ಲಿ ಇರ್ದಲೇ ಇರ್ಲಿ, ಅವ್ರ ಕ್ಯಾಂಡಿಡೇಟ್ ಅಜಯ್ ಕುಮಾರ್ ಇಲ್ದಲೇ ಇರ್ಬೋದು. ಬಟ್ ಅವರ ಸಾರಥ್ಯದಲ್ಲಿ ಕ್ಯಾಂಡಿಡೇಟ್ ಗೆಲ್ಲೇಬೇಕಲ್ವಾ ಅಲ್ಲಿ ಶ್ರೀನಿವಾಸ್, ಅದು ಅನಿವಾರ್ಯನೇ. ಇಲ್ಲದೆ ಹೋದ್ರೆ ಸೆಟ್ ಬ್ಯಾಕ್ ಆಗಿದೆ ಯಾರಿಗೆ? ಅವರಿಗೆ ಆಗುತ್ತೆ ಸೆಟ್ ಬ್ಯಾಕ್, ಅವರಿಗೆ ಆಗುತ್ತೆ. ಅಟ್ಲೀಸ್ಟು ನಾನು ಯಾರೇ ಆಗಲಿ ಹೈಕಮಾಂಡ್ ಕೊಟ್ಟ ಕ್ಯಾಂಡಿಡೇಟಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ಬೇಕಾಗುತ್ತೆ. ಯಡಿಯೂರಪ್ಪ ಅವ್ರು ಹೋಗಿ ಸ್ಟೇಟ್ಮೆಂಟ್ ಮಾಡಿ ಅದೊಂದು ದೊಡ್ಡ ಕಾಂಟ್ರವರ್ಸಿನೇ ಆಗ್ಬಿಡ್ತು ಅವರು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ. ಹೀಗಾಗಿ ಬಿಜೆಪಿಗೂ ಏನು ಈಸಿ ಇಲ್ಲ, ಗೆದ್ದು ಬರೋದು ಅಂದ್ರೆ ಏನು ಈಸಿ ಏನಲ್ಲ. ಕಾಂಗ್ರೆಸ್ಸು ಇನ್ನೂ ತನ್ನ ಸ್ಟ್ರಾಟಜಿನ ಬಿಟ್ಕೊಟ್ಟಿಲ್ಲ, ಇನ್ನು ಕ್ಯಾಂಡಿಡೇಟನ್ನು ಬಿಟ್ಕೊಟ್ಟಿಲ್ಲ. ಹೀಗಾಗಿ ಅವ್ರು ಅನೌನ್ಸ್ ಮಾಡಿದ ಮೇಲೆ ಅಲ್ಲಿ ಏನು ಪರಿಸ್ಥಿತಿ ಅಂತ ಗೊತ್ತಾಗುತ್ತೆ.